ಮೀನರಾಶಿಯವರಿಗೆ ಅದ್ಭುತವಾದ ಶಕ್ತಿಯನ್ನು ಕೊಡುವಂತಹ ಕಾರ್ಯಸಿದ್ಧಿ ಯೋಗವನ್ನು ಕೊಡ್ತಕ್ಕಂತಹ ಅದ್ಭುತ ರಹಸ್ಯಮಯವಾದಂತಹ ಪರಿಹಾರ ಏನು ಗೊತ್ತಾ? ಶಕ್ತಿ ಗಣಪತಿಯ ಆರಾಧನೆ. ಈ ವಿಚಾರ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತೇನೆ, ಏನೇನು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಕಷ್ಟದಲ್ಲಿದ್ದಾರೆ ಮೀನರಾಶಿಯವರು, ಜನ್ಮ ಶನಿಯವರಿಗೆ, ಅವ್ರ ರಾಶಿಯಲ್ಲಿ ಶನಿ ಇದ್ದಾನೆ, ಸಾಡೆ ಸಾತಿಯಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ, ಬಹಳ ಉತ್ತಮವಾದಂಥ ಸಮಯ ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಳೋಕ್ಕೆ. ಗುರುಬಲ ಬೇರೆ ನಡೀತಾ ಇದೆ. ಅದ್ಭುತವಾದ ರಹಸ್ಯಮಯ ಪರಿಹಾರವನ್ನು ತಿಳಿಸ್ತಾನೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ನೀವು ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ನಮ್ಮ ಚಾನಲ್ ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಹೊಡೆದುಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರ ಕಡೆ ಕಮೆಂಟ್ ಮಾಡಿ ಓಂ ಶಕ್ತಿ ಗಣಪತಿಗೆ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ 3 ಸಲನೋ 6 ಸಲನೋ 28 ಸಲನೋ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಏನು ಶಕ್ತಿ ಗಣಪತಿ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಮಹಾಗಣಪತಿಯ 32 ಅವತಾರಗಳಿದೆ ಅಥವಾ 32 ಸ್ವರೂಪಗಳಿದೆ ಗಣಪತಿಗೆ. ಅದು ನಿಮಗೆ ಗಣೇಶ ಪುರಾಣಾದಿಗಳಲ್ಲಿ ಸಿಗ್ತದೆ. ಅದು ಅಂತಹ ಅದ್ಭುತವಾದ 32 ಅವತಾರ ಅಥವಾ ಸ್ವರೂಪಗಳಲ್ಲಿ ಶಕ್ತಿ ಗಣಪತಿಯ ಸ್ವರೂಪ ಒಂದು. ಆ ಶಕ್ತಿ ಗಣಪತಿಯ ಸ್ವರೂಪ ಇದೆಯಲ್ಲ, ಬಹಳ ಫಿರೋಷಿಯಸ್ ಅಂತೀವಿ ನಾವು, ಬಹಳ ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥದ್ದು. ಮೀನರಾಶಿಯವರು ನೀವು ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡಿದ್ರೆ ಬಹುಮುಖ್ಯವಾಗಿ ಮನೋಕಾಮನಾ ಸಿದ್ಧಿ ಅಥವಾ ಕಾರ್ಯಸಿದ್ಧಿ ಯೋಗ, ಮನೋಕಾಮನಾ ಸಿದ್ಧಿ ಯೋಗ ಅಂತ ಒಂದು ದೈವಿಕ ಅನುಗ್ರಹ ತುಂಬ ಚೆನ್ನಾಗಿ ಸಿಗಲಿದೆ. ಏನಾಗುತ್ತೆ, ಬಹುಕಾಲದ ನಿಮ್ಮ ಆಸೆಗಳು, ಬಹಳ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಸರ್ ಇದೊಂದು ಕೆಲಸ ಆಗಲಿ ಅಂಥೇಳಿ, ಆಗುತ್ತೆ ಇಲ್ವೋ ದೇವರೇ ಬಲ್ಲ, ಆಗ್ಬಿಟ್ರೆ ನನ್ನ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂತಿರಲ್ಲ, ನೀವು ಮೀನರಾಶಿಯವರಾದರೆ ಶಕ್ತಿ ಗಣಪತಿ ಆರಾಧನೆ ಮಾಡಿ, ಅದಾಗತ್ತೆ. ಬಹುಕಾಲದಿಂದ ನಿಂತಿರುವ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಅಷ್ಟೇ ಅಲ್ಲ, ಶಕ್ತಿ ಗಣಪತಿಯ ಕೃಪೆಯಿಂದ ಶುಭ ಕಾರ್ಯಗಳು, ಮನೆಯಲ್ಲಿ ಶುಭ ಕಾರ್ಯನೇ ಆಗ್ತಾ ಇಲ್ಲ ಅನ್ಕೊಂತೀರಾ, ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ. ಅವೇ ಯಶಸ್ವಿಯಾಗಿ ಆಗತ್ತೆ. ಯಾವ ಕೆಲಸವೂ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೇ ಸಮಸ್ಯೆಗಳಂತಿರಲ್ಲ, ಇಲ್ಲ, ಯಶಸ್ವಿಯಾಗಿ ಕೆಲಸ ಕಾರ್ಯಗಳು ನೆರವೇರುವಂತಹ ಯೋಗವನ್ನ, ಅನುಗ್ರಹವನ್ನ, ದೈವಿಕ ಶಕ್ತಿಯನ್ನ ಮಹಾಗಣಪತಿ ನಿಮಗೆ ಶಕ್ತಿ ಗಣಪತಿ ಕೊಡಲಿದ್ದಾನೆ ಅಂತ. ಅಷ್ಟೇ ಅಲ್ಲ, ಎರಡನೇದಾಗಿ ಧನಲಾಭ ಮತ್ತು ಭಾಗ್ಯೋದಯ. ಮೀನರಾಶಿಯವರಿಗೆ ಲೈಫಲ್ಲಿ ಒಂದು ಅದೃಷ್ಟವನ್ನ, ಭಾಗ್ಯೋದಯವನ್ನ ಶಕ್ತಿ ಗಣಪತಿ ಕೊಡಲಿದ್ದಾನೆ ಅಂತ ಹೇಳಿ ಆಯ್ತಲ್ವಾ. ಯಾವ ರೀತಿಯಲ್ಲಿ? ಹೊಸ ಆದಾಯದ ಮೂಲಗಳು. ಹಿಂಗು ದುಡ್ಡು ಮಾಡ್ಬೋದು, ಹಿಂಗು ದುಡ್ಡು ಮಾಡ್ಬೋದು, ಹಿಂಗು ದುಡ್ಡು ಮಾಡ್ಬೋದು, ಕರೆಕ್ಟ್ ನಾವು ಮಾಡೋಣ. ಹೊಸ ಆದಾಯದ ಮೂಲಗಳು ಸಿಗುತ್ತೆ ನಿಮಗೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಆರ್ಥಿಕ ಸ್ಥಿರತೆ, ಸ್ಥಿರವಾಗಿದಂತಹ ದುಡ್ಡು ಬರುತ್ತೆ ಹೋಗುತ್ತೆ, ಯಾವಾಗ ದುಡ್ಡು ಇರುತ್ತೆ ಯಾವಾಗ ದುಡ್ಡು ಇರಲ್ಲ ಏನೂ ಗೊತ್ತಿಲ್ಲ, ಯಾವಾಗ ಬಡವನೋ ಯಾವಾಗ ಶ್ರೀಮಂತನಾಗ್ತೀನೋ, ಹುಚ್ಚಿಡೋಡೆ ನನ್ನ ಆರ್ಥಿಕ ವಿಚಾರಗಳಂತ ಯೋಚನೆ ಮಾಡ್ಕೊಳ್ತಿರಲ್ಲ. ಆರ್ಥಿಕ ಸ್ಥಿರತೆ, ನಾನು ಇದೇ ಸ್ಥಿರವಾಗಿರಬೇಕದು ಅಂತ ಆಯ್ತಲ್ವಾ. ಬಡವನಾಗಿದ್ದರೆ ಶ್ರೀಮಂತನಾಗಬೇಕು, ಶ್ರೀಮಂತನಾಗಿದ್ದರೆ ಸ್ಥಿರವಾಗಿ ಶ್ರೀಮಂತನಾಗಿರಬೇಕು. ಅದನ್ನು ಶಕ್ತಿ ಗಣಪತಿ ಕೊಡಲಿದ್ದಾನೆ. ಉಳಿತಾಯ ಹಾಗೂ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಶುಭ ಬೆಳವಣಿಗೆ ಆಗಲಿದೆ ನಿಮಗೆ ಆಸ್ತಿ ವಿಚಾರಗಳಲ್ಲಿ. ನೀವು ಮೀನರಾಶಿಯವರು ಆಸ್ತಿ ವಿಚಾರಗಳೆಲ್ಲ ಟೆನ್ಷನ್ ಆಗ್ತಾ ಇದೆ, ನಿಮಗೆ ಒಳ್ಳೇದಾಗಬೇಕು, ಅನುಕೂಲ ಆಗಬೇಕು, ಆಸ್ತಿ ವಿಚಾರಗಳಲ್ಲಿ ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಂಬಿಡಿ. ದುಡ್ಡು ₹1 ಉಳಿತಾ ಇಲ್ವಾ, ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ, 100% ನಿಮಗೆ ದುಡ್ಡು ಉಳಿತದೆ. ಒಳ್ಳೊಳ್ಳೆ ಬೆಳವಣಿಗೆಗಳಾಗುತ್ತೆ, ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಬೆಳವಣಿಗೆ, ತುಂಬ ಚೆನ್ನಾಗಿ ಆ ಡೆವಲಪ್ಮೆಂಟ್ಸು ನಿಮಗೆ ತುಂಬ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಮೂರನೇದಾಗಿ ಕುಟುಂಬ ಸೌಖ್ಯ. ಫ್ಯಾಮಿಲಿಯಲ್ಲಿ ಒಂದು ನೆಮ್ಮದಿ ಇಲ್ಲ ಗುರುಗಳೇ, ಫ್ಯಾಮಿಲಿಯಲ್ಲಿ ಫುಲ್ ಗಲಾಟೆ ಗುರುಗಳೇ, ಫ್ಯಾಮಿಲಿಯಲ್ಲಿ ಒಂದು ಏಳಿಗೆ ಇಲ್ಲ ಗುರುಗಳೇ, ನಮ್ಮ ಫ್ಯಾಮಿಲಿಯಲ್ಲಿ ಏನು ಏಳಿಗೆನೇ ಇಲ್ಲ ಗುರುಗಳೇ, ಏನು ಟೆನ್ಷನ್ ಮಾಡ್ಕೊಂಬಿಡಿ. ನೀವು ಮೀನರಾಶಿಯವರ ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಕುಟುಂಬದಲ್ಲಿಯೇ ಏಳಿಗೆ, ಕುಟುಂಬದಲ್ಲಿ ಐಕ್ಯಮತ್ಯ, ಒಬ್ರಿಗೊಬ್ಬರು ಒಬ್ಬರು ಜಗಳ ಇಲ್ಲ, ಎಲ್ಲರೂ ಮಿಶ್ರವಾಗಿ ಚೆನ್ನಾಗಿರ್ತೀರ, ಕೂಡಿ ಬಾಳ್ತೀರ ಎಲ್ಲರೂ ಸಹ. ಅಷ್ಟೇ ಅಲ್ಲ, ಸೌಹಾರ್ದತೆ ವೃದ್ಧಿ ಆಗುತ್ತೆ, ಎಲ್ಲರೂ ಮನೆಯಲ್ಲಿ ತುಂಬ ಯಶಸ್ಸನ್ನು ಕಾಣ್ತಾರೆ. ಜೊತೆಗೆ ದೇವರ ಪೂಜೆ ಪುನಸ್ಕಾರಗಳ ಮೇಲೆ ಸ್ವಲ್ಪ ಜಾಸ್ತಿ ಭಕ್ತಿ ಬರುತ್ತೆ. ನಾನು ಇನ್ನೂ ಜಾಸ್ತಿ ಪೂಜೆ ಮಾಡಬೇಕು, ಕ್ಷೇತ್ರಗಳಿಗೆ ಹೋಗಬೇಕು, ಇನ್ನೂ ಒಳ್ಳೇದು ಮಾಡಬೇಕು, ಆ ಒಳ್ಳೆತನ ತುಂಬ ಚೆನ್ನಾಗಿ ಬರುತ್ತೆ ಆಯ್ತಲ್ವಾ. ತುಂಬ ಚೆನ್ನಾಗಿ ಗಣಪತಿ ನಿಮ್ಮ ಬೆನ್ನಿಗೆ ನಿಂತು ನಿಮ್ಮನ್ನು ಕಾಪಾಡ್ತಾನೆ. ನಿಮಗೆಲ್ಲ ಸಾಡೆ ಸಾತಿ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಗುರುಬಲ ಕೆಲಸ ಮಾಡೋ ಥರ ಮಾಡಿ, ನೀವು ಏನೇನು ಅನ್ಕೊಂತೀರ ಅಷ್ಟನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು, ಭಾಗ್ಯೋದಯವನ್ನು ಕೊಡ್ತಕ್ಕಂಥದ್ದು ಶಕ್ತಿ ಗಣಪತಿ, ನೆನಪಿಟ್ಕೊಳ್ಳಿ. ಹಾಗಾದರೆ ಇಂತಹ ಶಕ್ತಿ ಗಣಪತಿಯನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು? 3 ದಿನಗಳು ಹೇಳ್ತೇನೆ, ವಾರದಲ್ಲಿ 3 ದಿನ. ಯಾವುದು? ನೀವು ಮೀನರಾಶಿಯವರಾಗಿದ್ದರಿಂದ ಬಹುಮುಖ್ಯವಾಗಿ ಗುರುವಾರ, ಎರಡನೇದಾಗಿ ಮಂಗಳವಾರ, ಮೂರನೇದಾಗಿ ಶನಿವಾರ. ಈ 3 ವಾರಗಳನ್ನು ಚೆನ್ನಾಗಿ ನೆನಪಿಟ್ಕೊಂಬಿಡಿ, 3 ರೌಂಡ್ ಅಪ್ ಮಾಡಿ ಇಟ್ಕೊಂಬಿಡಿ. ನಿಮ್ಮ ಕ್ಯಾಲೆಂಡ್ರಲ್ಲೋ ಎಲ್ಲೆಂತ ರೌಂಡ್ ಅಪ್ ಮಾಡಿ ಇಟ್ಕೊಂಬಿಡಿ. ಆ ದಿನ ಮಾತ್ರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸೀದಾ ಮನೆ ಹತ್ತಿರ ಇರೋ ಗಣೇಶನ ದೇವಸ್ಥಾನಕ್ಕೆ ಒಂದು ಅರ್ಧ kg ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಂಡು ಹೋಗಬೇಕು. ಆ ದೇವಸ್ಥಾನದಲ್ಲೇ ಕೂತು
ಕೂತ್ಕೊಂಡು ಹೂನ ಕೈಲಿಟ್ಕೊಂಡು ಈ ವಿಡಿಯೋ ಎಂಡ್ನಲ್ಲಿ ಕೊನೆಯಲ್ಲಿ ನಾನು ನಿಮಗೆ ಶಕ್ತಿ ಗಣಪತಿಯ ಮಂತ್ರವನ್ನೇ ತಿಳಿಸ್ತೇನೆ. ಆ ಮಂತ್ರವನ್ನು ನೀವಲ್ಲಿ ಕೂತ್ಕೊಂಡು 108 ಬಾರಿಯೋ 333 ಬಾರಿಯೋ 1008 ಬಾರಿಯೋ ಜಪ ಮಾಡಬೇಕು. ಹೂನ ಕೈಲಿಟ್ಕೊಂಡು ಸಂಕಲ್ಪಗಳು ಮಾಡ್ಕೋಬೇಕು. ನೀವು ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂಥೇಳಿ ಅದನ್ನು ತೊಗೊಂಡೋಗಿ ಆ ಹೂನ ಪುರೋಹಿತರ ಕೇಳಿಕೊಟ್ಟು ಅರ್ಚಕರ ಕೇಳಿಕೊಟ್ಟು ಗಣೇಶಂಗೆ ಅರ್ಚನೆ ಮಾಡಿಸ್ಬೇಕು. ಆಮೇಲೆ ಆಯ್ತಲ್ವ, ಆ ಥರ ನೀವು ಒಂದು 9 ವಾರಗಳು, ವಾರದಲ್ಲಿ 3 ದಿನ ಥರ ಒಂದು 9 ವಾರಗಳು ಮಾಡಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸಗಳು ಆಗುತ್ತೆ. ಇದೆಲ್ಲ ನಾನು ಹೇಳಿದ್ದೆಲ್ಲ ಶುಭಗಳು ಸಿಗುತ್ತೆ. ಇಲ್ಲ ಇದೇ ಶಕ್ತಿ ಗಣಪತಿ ನಾನು ದೇವಸ್ಥಾನಗಳಿಗೆಲ್ಲ ಹೋಗಲ್ಲ ಗುರುಳೆ, ಇನ್ನೂ ಸಿಂಪಲ್ ಆಗಿ ಹೇಳಿ ಗುರುಳೆ, ದಿನ ಬೆಳಗ್ಗೆ ಎದ್ದು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ಮೇಲೆ ಕೂತ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಶಕ್ತಿ ಗಣಪತಿ ಈ ವಿಡಿಯೋ ಎಂಡಲ್ಲಿ ಹೇಳುವ ಆ ಮಂತ್ರವನ್ನು 333 ಬಾರಿ ಅಥವಾ 1008 ಬಾರಿ ಜಪ ಮಾಡಿಕೊಂಡ್ರು ಸಾಕು. ಅದನ್ನು ಒಂದು 18 ದಿವಸ ಕಂಟಿನ್ಯೂಸು, 28 ದಿವಸ ಕಂಟಿನ್ಯೂಸ್, ಅಥವಾ 21 ದಿವಸ ಕಂಟಿನ್ಯೂಸು, ಅಥವಾ 48 ದಿನ ಕಂಟಿನ್ಯೂಸು, ಅಥವಾ 3 ತಿಂಗಳು ಅಂದರೆ 108 ದಿನ ಕಂಟಿನ್ಯೂಸು ಆದರೂ ಸಹ ಮಾಡ್ಕೊಂಡರು ತುಂಬ ಒಳ್ಳೆಯದು. ನಿಮ್ಮ ಕಾರ್ಯಸಿದ್ಧಿ ಸಂಕಲ್ಪ ಚೆನ್ನಾಗಿದ್ರೆ ಆಗುತ್ತೆ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಸಿಂಪಲ್ ಪರಿಹಾರ ಬೇಕಾ, ಅದನ್ನು ಸಹ ತಿಳಿಸ್ತೇನೆ. ಜುಲೈ 14ನೇ ತಾರೀಕನ್ನ ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದ್ರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿಯ ಆರಾಧನೆಗೆ ಪೂರ್ಣ ತಿಥಿ ಅಮಾವಾಸ್ಯೆಯಂದು ಶಕ್ತಿ ಗಣಪತಿಯ ಹೋಮವನ್ನು ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನು ಇದರಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಏನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬಾ ಸುಲಭವಾಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲಾ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಕೃಷ್ಣ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ
ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ.